ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಅವಾರ್ಡ್ಸ್ಗೆ ಐಡಿಯಾಸ್ ಪಿಚ್ ಮಾಡಬೇಕು. ಆ್ಯಂಡ್ ಇದು ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಇನ್ಸ್ಟೆಡ್ ಇಟ್ಸ್ ಓಪನ್ ಫಾರ್ ಆಲ್ ಆ್ಯಂಡ್ ಕ್ರಿಯೇಟಿವ್ ಐಡಿಯಾಸ್ ಆರ್ ಆಲ್ವೇಸ್ ವೆಲ್ಕಮ್. ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆ್ಯಂಡ್ ನಿಮ್ಮ ಐಡಿಯಾ ಏನಾದರೂ ಇಷ್ಟ ಆದರೆ ಕಂಪನಿ ಕಡೆಯಿಂದ ಸ್ಪೆಷಲ್ ರಿವಾರ್ಡ್ ಕೂಡ ಇರುತ್ತೆ. ಗಾಟ್ ಇಟ್? ಏನು ಸರ್ ಇದು ಬಿಸ್ನೆಸ್ ಅವಾರ್ಡ್ ಐಡಿಯಾ? ನನಗೆ ಅರ್ಥ ಆಗಲಿಲ್ಲ. ಆ್ಯಕ್ಚುಲಿ ಇದು ದೊಡ್ಡ ಟಾಪಿಕ್ಕು, ಫ್ರೆಷರ್ಸ್ಗಿದು ಅಪ್ಲೈ ಆಗಲ್ಲ. ಪರವಾಗಿಲ್ಲ, ನೀವು ಹೇಳಿ ಸರ್, ನಾನು ತಿಳ್ಕೊತೀನಿ. ಕೊಟ್ಟಿರೋ ಕೆಲಸನೇ ನೀವು ಇನ್ನೂ ಮಾಡಿಲ್ಲ ಅಂಥದ್ರಲ್ಲಿ. ಪರವಾಗಿಲ್ಲ ಬಿಡಿ ಸರ್, ನಿಮ್ಗೆ ಹೇಳೋಕ್ಕೆ ಇಷ್ಟ ಅಲ್ಲ ಅಂದರೆ ಇಟ್ಸ್ ಓಕೆ. ನಾನು ಮೇಡಮ್ ಹತ್ರನೇ ಕ್ಲಾರಿಫೈ ಮಾಡ್ಕೊತೀನಿ. ಓಕೆ ಹೇಳ್ತೀನಿ. ನಿಮಗೆ ಜೆನ್ಯೂನ್ ಆಗಿ ಇಷ್ಟ ಇದೆ ಅಲ್ವಾ? ಎಸ್ ಸರ್. ನೋಡಿ, ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಈ ಕಾಂಟೆಸ್ಟನ್ನು ಕರೀತಾರೆ. ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಭಾಗಗಳಿಂದ ಹೊಸ ಬಿಸ್ನೆಸ್ ಐಡಿಯಾಗಳನ್ನು ಕಲೆಕ್ಟ್ ಮಾಡಿ ಅದರಲ್ಲಿ ಬೆಸ್ಟ್ ಅನ್ನೋದಕ್ಕೆ ಅವಾರ್ಡ್ ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಬಿಸ್ನೆಸ್ ಎಸ್ಟಾಬ್ಲಿಷ್ಮೆಂಟ್ಸ್ನವರು ಅವರವ್ರ ಐಡಿಯಾನ ಪಿಚ್ ಮಾಡ್ತಾರೆ. ನೈಸ್, ವೆರಿ ನೈಸ್. ಇದ್ರ ಪ್ರೊಸೀಜರ್ ಏನು? ನಾವೇಗ ಅಪ್ಲೈ ಮಾಡ್ಬೋದು? ನಮಗೆ ನಮ್ಮ ಎಂಪ್ಲಾಯೀಸು ಪ್ರಾಜೆಕ್ಟ್ ಥರ ಐಡಿಯಾನ ರೆಡಿ ಮಾಡಿಕೊಟ್ರೆ ಸಾಕು. ಮಿಕ್ಕಿದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಮ್ಮ ಕಂಪ್ನಿಯವರು ನೋಡ್ಕೋತಾರೆ. ತುಂಬ ಗೌರವ ಇರೋ ಅವಾರ್ಡ್ ಇದು. ಈ ಅವಾರ್ಡ್ ಸಿಕ್ಕಿದ್ರೆ ಬಿಸ್ನೆಸ್ಸಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ನೈಸ್, ಥ್ಯಾಂಕ್ ಯು ಸರ್. ಅಲ್ಲ, ನೀನು ಪ್ರೆಗ್ನೆಂಟ್ ಅನ್ನೋದೇ ನನಗೆ ನಂಬಕ್ಕಾಗ್ತಿಲ್ಲ. ಅಂಥದ್ರಲ್ಲಿ ನಿನ್ನ ಮಗು, ವಾತಾವರಣ ಅಂತ ತುಂಬ ದೂರದೆಲ್ಲ ಮಾತಾಡ್ತಿದ್ಯಾ. ಒಬ್ಳು ತಾಯಿಗೆ ಮಗು ಹೊಟ್ಟೆಲಿದ್ದಾಗಲೇ ಆ ಮಗು ಬಗ್ಗೆ ಕನಸುಗಳು ಶುರುವಾಗಿರುತ್ತೆ. ಒಬ್ಬ ತಂದೆಗೆ ಮಗು ಹೇಗಾಯ್ತು ಅನ್ನೋದೇ ಗೊತ್ತಾಗದೆ ಹೋದ್ರೆ ಸಂತೋಷನೂ ಆಗಲ್ಲ, ಕನಸು ಹುಟ್ಟಲ್ಲ. ಅಂದ್ರೆ ಏನು? ಏನ್ ನಿನ್ ಮಾತಿನ ಅರ್ಥ? ಇದು ನಿನ್ ಮಗು ಅಲ್ವಾ? ನಾನು ಹಾಗಲ್ಲ ದಿವ್ಯ ಹೇಳ್ತಿರೋದು. ಮಗು ಹೇಗಾಯ್ತು ನಾನು ನೋಡ್ತಾ ಇದ್ದೀನಿ. ಈ ವಿಷಯ ಹೇಳ್ದಾಗ್ಲಿಂದ ವಿಚಿತ್ರವಾಗಿ ಆಡ್ತಾ ಇದ್ಯಾ. ಒಬ್ಬ ತಂದೆಗೆ ಇರ್ಬೇಕಾಗಿದ್ದ ಖುಷಿ ಸಂಭ್ರಮ ಯಾವುದೂ ಇಲ್ಲ. ಅದನ್ನೇ ಅಲ್ವ ದಿವ್ಯ ನಾನು ಹೇಳ್ತಿರೋದು. ನಮ್ಮ ಅಜ್ಜಿಗೆ ಏನೂ ಆಗದೆ ಇದು ಹೇಗೆ ಅಂತ. ಹಾಗಿದ್ರೆ ನಿನಗೆ ನನ್ನ ಮೇಲೆ ಡೌಟಾ ಅಥವಾ ನಿನ್ನ ಮೇಲೆ ಡೌಟಾ? ಏ ದಿವ್ಯಾ, ನಮ್ಗಿನ್ನೂ ಪ್ರಸ್ಥಾನ ಆಗಿಲ್ವಲ್ಲ. ಅವತ್ತು ಕುಡ್ಕೊಂಡು ಬಂದು ಹೇಗೇಗೋ ನಡ್ಕೊಂಡೆ. ಇವತ್ತು ನೋಡಿದ್ರೆ ನನ್ನ ಕ್ಯಾರೆಕ್ಟರ್ ಬಗ್ಗೆನೇ ಪ್ರಶ್ನೆ ಮಾಡ್ತಿದ್ಯಾ. ನಿನ್ನ ಮಗುನೇ ಅಲ್ಲ ಅನ್ನೋ ರೀತಿ ಮಾತಾಡ್ತಿದ್ಯಾ. ಅಳ್ಬೇಡ ದಿವ್ಯಾ, ನಾನು ಕ್ಲಾರಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಹೆಂಡತಿ ಗರ್ಭಿಣಿ ಅಂತ ಗೊತ್ತಾದ್ರೆ ಸಾಕು, ಗಂಡ ಊರೆಲ್ಲ ಹೊತ್ಕೊಂಡು ಮೆರೀತಾನೆ. ಆದ್ರೆ ನೀನು ಕ್ಲಾರಿಟಿ ಕೇಳ್ತಿದ್ಯಾ, ನನ್ನ ಮೇಲೆ ಡೌಟ್ ಪಡ್ತಿದ್ಯಾ. ಆ ದೇವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟ. ಎಲ್ಲ ಬಿಟ್ಟು ಮನೆಯವ್ರಿಗೆ ಮೋಸ ಮಾಡಿ ನಿನ್ನ ಹಿಂದೆ ಬಂದು ನಿನ್ನ ಮಗುಗ್ ತಾಯಿ ಆಗಿದ್ಕೆ ಎಂತ ಶಿಕ್ಷೆ ಕೊಟ್ಬಿಟ್ಟೆ. ಅಲ್ಲ ದಿವ್ಯಾ, ಮುಟ್ಬೇಡ. ಚಿಲ್ಡ್ರೆ ತರ ಯೋಚನೆ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಐ ಹೇಟ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.